ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ ಕೊಡ್ರಿ. ಸರಿ ರೀ ಸರ, ಬರ್ದೀನ್ರಿ ಸರ. ಸೂಪರ್ ನೀನು. ಮೈನಾ ಖುಷಿ, ಅವ್ನ ನಂಬರ್ ಸಿಕ್ಕೈತಿ. ಮೊದ್ಲು ಅವನಿಗೆ ಮೆಸೇಜ್ ಮಾಡಿ. ಇವ್ರ ನಂಬರ್ ಇಂದ ಬೇಡ, ನನ್ನ ಫೋನ್ ಇಂದಾನೆ DP ಚೇಂಜ್ ಮಾಡಿ ಮೆಸೇಜ್ ಮಾಡೋಣ. ಇವ್ರ ನಂಬರ್ ಅಂತ ಹೇಳಿ. ನಿನ್ಗೂ ಒಮ್ಮೆ ಭಾರಿ ತಲೆ ಓಡ್ತಿತ್ತ, ಇದ ತಲೆನೂ ಓದುದ್ರಾಗ ಓಡಿಸ್ಬೇಕಿತ್ತ. ಸಾಕು ನಿಮ್ ಕೋಳಿ ಜಗಳ. ತಗೊಳ್ಳಿ ನಿಮ್ ಜುಟ್ ಕಟ್ಟಿ ಮೊದ್ಲು. ಪಾರ್ಟಿ ಆನ್ಲೈನ್ ಅಲ್ಲಿ ಇದ್ದಾನೆ. ಒಳ್ಳೆ ಜೊಲ್ ಪಾರ್ಟಿ ಅನ್ಸುತ್ತೆ. ಮೆಸೇಜ್ಗೆ ಕಾಯ್ತಿದ್ದಾನೆ. ಇಷ್ಟು ಚೆನ್ನಾಗಿರೋ ಹುಡುಗಿನ ಸುಮಾರಾಗಿದ್ದಾಳೆ ಅಂತ ಅನ್ಬಿಟ್ನಲ್ಲ ನನ್ನ ಮಗ. ಹೊಟ್ಟೆ ಉರಿ. ನನಗೆ ಹುಡುಗಿರ್ ಸಿಕ್ಬಿಡ್ತಾರೆ, ಇವನಿಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಇರ್ಲಿ, ಇವನ್ ಕತೆ ಆಮೇಲೆ ನೋಡೋಣ. ಮೊದ್ಲು ಇವಳಿಗೆ ಲೊಕೇಶನ್ ಕಳಿಸೋಣ. ಲೊಕೇಶನ್ ಬಂತು. ಇದ್ಯಾವ್ದೋ ರೆಸಾರ್ಟ್ ಲೊಕೇಶನ್. ಯವ್ವ, ಅವ್ ಹೇಳಿ ಕೇಳಿ ಪೊರ್ಕಿ ಊರು ಉಡಾಳ್ ನನ್ ಮಗ. ರೆಸಾರ್ಟ್ ಲೊಕೇಶನ್ ಕಳಿಸ್ಲಾರ್ದೆ ನಿಮ್ಗೇನ್ ದೇವಸ್ಥಾನ ಲೊಕೇಶನ್ ಕಳಿಸ್ಬೇಕಿತ್ತನ? ಆದ್ರೂ ಮೈನಾ ಹೇಳ್ತೀನಿ, ನಿನ್ ಪರಿಸ್ಥಿತಿಗೇನ್ರ ಅವ ಕಾರಣ ಅಂತ ಗೊತ್ತಾಗ್ಬೇಕಾ? ಹಿಂಗ ನೇಳ ಹಾಕ್ತೇನೆ ಆ ಮಗಗ್. ಅವನ್ ಸಾವ್ ನನ್ನ ಕೈಯಾಗ ಐತಿ. ಸರಿ, ಲೊಕೇಶನ್ ತಕ್ಕಂಗ್ ಹೋಗೋಣ ಬನ್ನಿ. ನಾನ್ ಗೈಡ್ ಮಾಡ್ತೀನಿ. ಮೈನಾ ಬಾ. ಇದೇನೋ ಕೊಟ್ಟಿದ್ದಿಲ್ಲ, ತಗೋ. ಅಯ್ಯೋ ಬಾ. ಗಣಾನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಅನ್ನಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಅನ್ನಶೃಣ್ವನ್ನೋತಿಭಿಃ ಸೀದಸಾದನಂ. ಧ್ರುವ, ಫೋನ್ ತೆಗಿತಾ ಇಲ್ವಾ? ಅವಳ ಫೋನು ತೆಗಿಯಲ್ಲ, ಬರೋದು ಇಲ್ಲ. ಯಾಕಂದ್ರೆ ಅವಳಿಗೆ ಅಣ್ಣನ ಮೇಲಿರೋ ಪ್ರೀತಿ ಕಡಿಮೆ ಆಗಿದೆ. ನಿನ್ ದಮ್ಮಯ್ಯ ಅಂತೀನಿ, ಸುಮ್ನೆ ಇರಿ. ದೇವಸ್ಥಾನ ಫೋನ್ ಮಾಡಿದ ತಕ್ಷಣ ನೋಡ್ಬಿಡ್ತಾರ, ಎಲ್ಲೂ ಇಟ್ಟಿರ್ತಾರೆ. ಧ್ರುವ, ಇನ್ನೊಂದ್ಸರಿ ಫೋನ್ ಮಾಡಪ್ಪ. ಅಣ್ಣ, ನಿನ್ಗಿನ್ನೂ ನಂಬಿಕೆ ಇದೆಯಾ ಅವಳು ಬರ್ತಾಳೆ ಅಂತ? ಅಮ್ಮಂಗಂತೂ ಅರ್ಥ ಆಗ್ತಿಲ್ಲ. ನೀನಾದ್ರೂ ಹೇಳು. ದೀಪ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನಾನ್ ಬಾಯಿ ಮುಚ್ಚೋದು ಅವಳು ಬಂದ್ಮೇಲೆನೆ. ನೀನ್ ಫೋನ್ ಕೊಡಪ್ಪ. ಮೈನಾ, ಅಲ್ಲಿ ಸ್ಟಾಪ್ ಮಾಡು. ಯಾಕಮ್ಮ ಈಗ್ಲೂ ಕಾಲ್ ತೆಗಿತಿಲ್ವಾ? ನಾನು ಎಷ್ಟು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ದೀಪ, ಇದೇ ಕೊನೆ. ಇನ್ನೊಂದ್ಸರಿ ಮೈನಾ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ಸರಿ ಇರಲ್ಲ. ಮೈನಾ ಬರ್ತೀನಿ ಎಂದಿದ್ದಾಳೆ, ಬರ್ತಾಳೆ. ಸುಮ್ನೀರೇ. ಅಮ್ಮ, ಸಮಯ ಮೀರೋಗ್ತಾ ಇದೆ. ಲೇಟ್ ಆದಷ್ಟು ಧನ್ವಂತರಿ ಪೂಜೆ ಮಾಡಿನೂ ಫಲ ಸಿಗೋದಿಲ್ಲ. ಅವ್ರು ಬರೋದು ಲೇಟ್ ಆಗುತ್ತೆ ಅನ್ನೋದಾದ್ರೆ ಬನ್ನಿ, ನೀವೇ ಕುತ್ಕೊಳ್ಳಿ, ಪೂಜೆ ಶುರು ಮಾಡೋಣ. ಅವ್ರು ಬಂದ್ಮೇಲೆ ಅವ್ರನ್ನೂ ಕುಳಿಸಿ ಪೂಜೆ ಶುರು ಮಾಡಿದ್ರೆ ಆಯ್ತಲ್ವಾ? ಸರಿ ಸ್ವಾಮಿಗಳೇ, ಬನ್ನಿ. ಮೈನಾ, ಎಲ್ಲಿದ್ಯಾ ಮೈನಾ? ಯಾಕಿನ್ನೂ ಬಂದಿಲ್ಲ? ಆದಷ್ಟು ಬೇಗ ಬಾ ಮೈನಾ, ಪೂಜೆ ಮುಗ್ದು ಹೋಗ್ತಾ ಇದೆ. ಇಲ್ಲೇ ಸ್ಟಾಪ್ ಮಾಡು. ಇದೇ ಲೊಕೇಶನ್. ಇದೇ ಅಡ್ರೆಸ್. ಹಾ, ನನ್ ಮಗಂಗ್ ಇದೇ ಇವತ್ತು ಮಾಡ್ತೀನಿ. ಬನ್ರೆ.
ಇದೇ ಜಾಗನಾ? ಹ್ಞೂ ಮೈನಾ, ಅದ ಜಾಗ. ಖುಷಿ, ಮೊಮ್ಮಕ್ಕಂಗೆ ಫೋನ್ ಕೊಡು, ಮಾತಾಡ್ಲಿ. ಇರು. ಹಲೋ, ಹಾಯ್ ಡಾರ್ಲಿಂಗ್. ಹೇಳು ಡಾರ್ಲಿಂಗ್. ಡಾರ್ಲಿಂಗಾ? ಹೌದು, ಯಾಕಂದ್ರೆ ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬರೋರ್ಗೆಲ್ಲ ನಾನು ಹಿಂಗೆ ಮಾತಾಡೋದು ಚಿನ್ನಮ್ಮ. ನಿಮಗೆ ಕೆಲಸ ಬೇಕೋ ಬೇಡವೋ? ಬೇಕ್ರಿ ಸರ. ಕೆಲ್ಸ ಬೇಕಂದಿದ್ದಕ್ಕ ಅಲ್ಲೇನ್ರಿ ನಾವು ಕೆಲ್ಸ ಹುಡ್ಕೊಂಡು ಬಂದಿದ್ರಿ. ಕೆಲ್ಸ ಬೇಕ್ರಿ ಸರ. ಸರ, ನಿಮಗ್ ಹೆಂಗ್ ಬೇಕ್ರಲ್ಲ ಹಂಗ ಕರೀರಿ. ಡಾರ್ಲಿಂಗರ ಅನ್ರಿ, ಚಿನ್ನಾರ ಅನ್ರಿ, ರನ್ನಾರ ಅನ್ರಿ, ಏನ್ ಬೇಕಾರ ಕರೀರಿ ಸರ. ನಮಗೇನ್ ಬ್ಯಾಸ್ರ ಇಲ್ರಿಪ್ಪ. ವೆರಿ ಗುಡ್ ಬಂಗಾರಿ, ಜೀವನದಲ್ಲಿ ನೀನು ಬೇಗ ಮುಂದೆ ಬರ್ತೀಯ. ನೀನೀಗ ಎಲ್ಲಿದ್ಯಾ? ಅದೇ ರೀ ಸರ, ನೀವು ಕಳ್ಸಿರೋ ಲೊಕೇಶನ್ಗ ಬಂದೇವ್ರಿ. ನೀವೆಲ್ಲದಿರಿ? ನಾನು ಬರ್ತಾ ಇದ್ದೀನಿ. ಸರಿ ರೀ ಸರ, ಕಾಯ್ತಿರ್ತೀವ್ರಿ. ಲಗುನ ಬರ್ರಿ. ಅಲ್ಲಿವರೆಗೂ ನೀನು ಹೊರಗಡೆ ಕಾಯೋದ್ ಬೇಡ, ಒಳಗಡೆ ಹೋಗು. ಅಲ್ಲಿ ಗುರು ಅಂತ ಒಬ್ಬ ವೇಟರ್ ಇರ್ತಾನೆ. ಅವನ ಹತ್ರ ಹೋಗಿ ನನ್ನ ಹೆಸರು ಹೇಳು, ಬೈರಾ ಹುಡುಗಿ ಅಂತ ಹೇಳು. ಆಗ ನಿನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ. ನೀನು ವೇಟ್ ಮಾಡ್ತಿರು, ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಬರ್ರಿ ಸರ, ನಿಮ್ಗೋಸ್ಕರನ ಕಾಯ್ತಿರ್ತೀವ್ರಿ. ಹೂ ರೀ. 5 ನಿಮಿಷದಲ್ಲಿ ಬರ್ತೀನಿ ಡಾರ್ಲಿಂಗ್. ಬಾಯ್. ಬಾಯ್ ರೀ ಸರ. ಬಾಯ್ ರೀ. ಲಾಡು ಬಂದು ಬಾಯ್ ಬಿತ್ತು. ಇವನತ್ರ ಕೆಲ್ಸ ಕೇಳ್ಕೊಂಬರೋ ಎಲ್ಲ ಹುಡುಗಿರ ಹತ್ರನೂ ಇದೇ ರೀತಿ ನಡ್ಕೋತಾನ ಅನ್ಸುತ್ತೆ. ಇನ್ಮೇಲ್ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡ್ಬಾರ್ದು. ಕಣ್ಣೆತ್ತಿ ನೋಡಕ್ಕೂ 100 ಸಲ ಯೋಚನೆ ಮಾಡ್ಬೇಕು. ಹಾಗ್ ಬುದ್ಧಿ ಕಲ್ಸ್ಬೇಕು ನಾವು. ಮಮಕ್ಕ, ನೀವಿವಾಗ ಹೋಗಿ ಅವನ ಹೆಸರೇನ? ಗುರು. ಅವನ ಹತ್ರ ಮಾತಾಡಿ ಅವನೆಲ್ ಕುತ್ಕೊಂತ ಹೇಳಿದ್ನೋ ಅಲ್ಲಿ ಹೋಗಿ ಕುತ್ಕೊಂಡಿರೋ. ನಾವಿಲ್ಲಿಂದ ನೋಡ್ತಿರ್ತೀವಿ. ಆತ. ಮಮ್ಮ, ವೇಲ್ ಹಾಕೋ. ತಡಿ. ಅವ್ನ್ ಬರೋವರೆಗೂ ನೀನ್ ಯಾರು ಅಂತ ಗೊತ್ತಾಗ್ಬಾರ್ದು. ಹುಷಾರು. ಬರ್ತೇನಿ. ಹುಷಾರು. ಜೋಪಾನ.